ಉಸಿರು ಎಳಿತಾ ಇದ್ದಿದ್ದು ಒಬ್ಬ ಪೇಷಂಟ್ ಕರ್ಕೊ ಬಂದ್ರು ಮೇಡಮ್. ಇನ್ನೇನು ಆಲ್ಮೋಸ್ಟ್ ಡೆತ್ ಆಗ್ಬೇಕು ಅನ್ನೋದನ್ನ ಹಿಸ್ಟ್ರಿನೂ ಸರಿಯಾಗಿ ಹೇಳ್ತಾ ಇರಲ್ಲ. ಏನಾಯ್ತು ಅಂದ್ರೆ ತೋಟದಲ್ಲಿ ಅವ್ನು ಬಿದೋಗಿದ್ದ, ಇಷ್ಟೇ ಹೇಳ್ತಿದ್ರು ಅವ್ನು. ಜಸ್ಟ್ ಸುಮ್ಮನೆ ಒಂದ್ಸರಿ ಎಕ್ಸಾಮಿನ್ ಮಾಡಿದ್ರೆ ಕಾಲಲ್ಲಿ ಏನೋ ಸ್ವಲ್ಪ ಗಾಯ ತರ ಇತ್ತು. ಅವ್ನು ಆಲ್ಮೋಸ್ಟ್ ಉಸಿರು ಹೇಳುದು ಇನ್ನೇನು ಡೆತ್ ಆಗೋ ಸ್ಟೇಟ್ ನಲ್ಲೇ. ನಾವು ಇಂಟುಬೇಷನ್ ವೆಂಟಿಲೇಟರ್ ಹಾಕೆಲ್ಲ ರೆಡಿ ಮಾಡ್ತಾ ಇದ್ದು. ಬಟ್ ಏನಂತ ಟ್ರೀಟ್ಮೆಂಟ್ ಮಾಡೋದು ಅಂತ ಕಾಲದಲ್ಲಿ 2 ಸಣ್ಣ ಗಾಯ ಆಯ್ತು. ನಾವು ಆಗ ಸಸ್ಪೆಕ್ಟ್ ಮಾಡಿದ್ವು ಹಾವು ಕಚ್ಚಿರ್ಬೋದು ಅಂತ. ಇಮಿಡಿಯೇಟ್ ಆಗಿ ಒಂದು ವೆಂಟಿಲೇಟರ್ ಹಾಕಿ ಆಂಟಿಸ್ನೈಕ್ ವೆನಮ್ ಅಂತ ಹೇಳ್ತೀವಿ ಮೇಡಮ್. ಇಮಿಡಿಯೇಟ್ ಆಗಿ 20 ಬಾಟ್ಲು ಆಂಟಿಸ್ನೈಕ್ ವೆನಮ್ ಕೊಟ್ಟು 2 hours ಮೇಡಮ್ ಕಂಪ್ಲೀಟ್ ನಾರ್ಮಲ್ ಎದ್ದು ಕೂತ್ಬಿಟ್ಟು ಅವ್ನು ವೆಂಟಿಲೇಟರ್ ತೆಗೆದ್ಬಿಟ್ಟು. ಇದು ಅವಾಗ ನಮ್ಗೆ ಅನಿಸ್ತು ಮೇಡಮ್, ಮೆಡಿಕಲ್ ಪ್ರೊಫೆಷನಲ್ ಏನೇನ್ ನಾವು ಮಾಡ್ಬೋದಪ್ಪ, ವರ್ತ್ ನಮ್ ಜೀವನ ವರ್ತು ಅಂತ ಅನ್ಸ್ಬಿಡ್ತು. ಈ ಖುಷಿ ಖಂಡಿತವಾಗ್ಲೂ ಬೇರೆ ಎಲ್ಲ ಸಿಗುತ್ತೆ, ಬಟ್ ಮೆಡಿಕಲ್ ಪ್ರೊಫೆಷನಲ್ ಅದು ಸಿಗುತ್ತೆ. ಆಕ್ಚುಲಿ ಕೇಳ್ಬೇಕಾದ್ರೆ ನಂಗೆ ಅನಿಸ್ತದೆ ಎಷ್ಟು ಇರುತ್ತೆ ಅಂತ ಹೇಳಿ. ಬಟ್ ಮೇಡಮ್ ಅಂದ್ರೆ ತೆಗೆದ್ಬಿಟ್ಟು ನಾವ್ ಎದ್ದು ಕೂತ ಮೇಡಮ್. ಅವಾಗ ಹೇಳ್ದ ಸರ್ ಹಾಕಿತ್ತು, ಅವ್ನು ನೋಡಿದ್ದ, ಬಟ್ ಅವ್ನು ಹೇಳಕ್ಕೆ ಆಗ್ತಿಲ್ಲ ಅವನಿಗೆ.